ಬಿಗ್ ಬಾಸ್ ಮನೇಲಿ ಯಾವ್ದಾದ್ರು ಸ್ಕ್ರಿಪ್ಟೆಡ್ ಇರುತ್ತಾ ಅಂದ್ರೆ ಇದು ಈ ಸಲ ಬಂದಿರೋ ಅನುಮಾನ ಡೌಟ್ ಅಂತಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಸೀನ್ಗಳು ನೋಡಿದಾಗ ನೀವೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಡನ್ ಆಗಿ ಎದ್ದೋದ್ರ ಒಂದು ಹೆಂಗಾಗಿದೆ ಅಂದ್ರೆ ವೀಕ್ಷಕರಿಗೆ ತಲೆ ಹುಳ ಬಿಟ್ಟಂಗಾಗಿದೆ ಇದು ಯಾಕಪ್ಪ ಇವ್ರು ಹಿಂಗೆ ಎದ್ದೋಗ್ಬಿಟ್ರು ಏನೋ ಸ್ಕ್ರಿಪ್ಟೆಡ್ ಆಯ್ತು ಅನ್ನೋ ತರ ಒಂದು ಡೌಟ್ ಬರ್ತಾ ಇರುತ್ತೆ ನೀವು ಅದೇ ಹೇಳಿ ಏನಾದ್ರೂ ಅದ್ರಲ್ಲಿ ಬಿಗ್ ಬಾಸ್ ಮನೇಲಿ ನೀವು ಹೇಳಲ್ಲ ಅನ್ಸುತ್ತೆ ಆದ್ರೂ ಕೇಳ್ತಾ ಇದ್ದೀನಿ ಏನಾದ್ರೂ ಅರ್ಧ ಸ್ಕ್ರಿಪ್ಟೆಡ್ 24 hours ಸ್ಕ್ರಿಪ್ಟೆಡ್ ಮಾಡಕ್ ಸಾಧ್ಯನೇ 24 hours ಅಲ್ಲ ಈ ಒಂದಿಷ್ಟು ಸ್ಕ್ರಿಪ್ಟೆಡ್ ಅಂತ ಇಲ್ಲ ಈ ಒಂದಷ್ಟು ಒರಿಜಿನಲ್ ಆಗಿ ಇರ್ತೀರಾ ಏನ್ ಗೊತ್ತಾ ಒಳಗಡೆ ಬಿಟ್ಟು ಬೀಗ ಆಗ್ತು ಅಂದ್ರೆ ಅಲ್ಲಿ ಮನ್ಸರೇ ಒಳಗಡೆ ಬರಲ್ಲ ಸತ್ಯವಾಗ್ಲೂ ಬರಲ್ಲ ಬೀಗ ಆಗ್ತವ್ರು ಮುಗಿತು ಬಿಗ್ ಬಾಸ್ ಧ್ವನಿ ಬರುತ್ತೆ ಅಷ್ಟೇನೆ ಬಿಗ್ ಬಾಸ್ ಧ್ವನಿ ಏನ್ ಹೇಳ್ತದೆ ಅದ್ ಮಾಡ್ಬೇಕವಿನ ಕ್ಯಾಪ್ಟನ್ ಯಾರಾಗಿರ್ತಾರೆ ಅವ್ರಿಗೇನೋ ಒಂದಿಷ್ಟು ಟಾಸ್ಕ್ ಅಂತ ಬರುತ್ತೆ ಅದೆಲ್ಲ ನೋಡ್ತೀವಿ ಆಡ್ತೀವಿ ಅಂದ್ಬಿಟ್ರೆ ಅಲ್ಲಿ ಯಾವ ನರಪಿಳ್ಳೆನೂ ಬರಲ್ಲ ಒಳಗಡೆ ಇಲ್ಲಿ ನಾವು ಹೇಗಿರ್ತೀವಿ ಅಲ್ಲೂ ಹಾಗೆ ಅಷ್ಟೇನೆ ಅಲ್ಲಿ ನೋಡಿದವ್ರಿಗೆ ಸರ್ವಸಾಮಾನ್ಯ ಹಂಗ ಅನಿಸ್ತದೆ ಬಟ್ ಅದು ಅನ್ಸುತ್ತೆ ಅಫ್ಕೋರ್ಸ್ ಅನ್ಸುತ್ತೆ ಆಚೆ ಇರೋರ್ಗೆ ಎಷ್ಟೊಂದ್ ಸೀನ್ಗಳು ನೋಡಿದಾಗ ಅನ್ಸುತ್ತೆ ಇವ್ರೇನ್ ಸ್ಕ್ರಿಪ್ಟೆಡ್ ಬೇಕಂತ ಮುಂಚೆ ಪ್ಲಾನ್ ಮಾಡ್ಬಿಟ್ಟು ಈ ತರ ಮಾಡ್ಬಿಟ್ಟಿದಾರ ಅಂತ ಅನ್ಸುತ್ತೆ ಅದು ಅಫ್ಕೋರ್ಸ್ ಅನ್ಸುತ್ತೆ ನೀವು ಜಾಸ್ತಿ ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ತಿರಲ್ಲ ಯಾಕೆ ಸತ್ಯವಾಗ್ಲೂ ನಾನ್ ಮಾಡೋದಿಲ್ಲ ಒಬ್ರು ರೈಟ್ರು ಬರೀತಾರೆ ಒಬ್ರು ಡೈರೆಕ್ಟ್ರು ಡೈರೆಕ್ಷನ್ ಮಾಡ್ತಾರೆ ನಾನ್ ಮಾಡ್ತೀನಿ ಅಷ್ಟೇ ಯಾಕೆಂದ್ರೆ ಅದು ನನ್ ಚಾನಲ್ ಅಲ್ಲ ನಾನು ಇಷ್ಟ ಬಂದ ಮಾಡಕ್ಕೆ ಸತ್ಯವಾಗ್ಲೂ ಅದ್ ಕಲರ್ಸ್ ಕನ್ನಡ ಅಲ್ಲಿ ತುಂಬಾ ಜನ ರೈಟ್ರ್ ಇರ್ತಾರೆ ಡೈರೆಕ್ಟರ್ ಇರ್ತಾರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಷ್ಟೇನೆ ಈಗ ನಿಮ್ಮ ವೈಫ್ ಒಂದ್ಸಲ ಲೆಟರ್ ಕಳ್ಸಿದ್ರು ಬಿಗ್ ಬಾಸ್ ಮನೆಗೆ ಅವಾಗ ಏನಾದ್ರು ನಿಮ್ಗೆ ಏನಾದ್ರು ಸಂದೇಶ ಕೊಟ್ಟಿದ್ರ ಅಂದ್ರೆ ಲೆಟರ್ಗಳು ಕೊಡ್ಸಿದ್ರು ಎಲ್ಲಾರು ಫ್ಯಾಮಿಲಿಯವರೆಲ್ಲ ಲೆಟರ್ ಕಳ್ಸಿದ್ರಲ್ಲ ಅವಾಗ ಏನಾದ್ರು ಮೆಸೇಜ್ ಬಂದಿತ್ತಾ ಬಿಗ್ ಬಾಸ್ ಮನೆ ಬಿಟ್ಟು ಬಂದ್ಬಿಡ್ರಿ ಮನೆಯಿಂದ ಆಚೆ ಅನ್ನೋ ತರ ಏನಾದ್ರು ಬಂದಿತ್ತಾ ಅಂತ ಅದು ಏನಿರ್ತದೆ ಅನ್ನೋದೇ ಗೊತ್ತಾಗಲ್ಲ ಅದ್ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಲೆಟರ್ ಅಂತೂ ನೋಡ್ಲಿಲ್ಲ ಲೆಟರ್ ಎಲ್ಲಿ ಬಂತು ನಮ್ಗೆ ಬರ್ನೇ ಇಲ್ಲ ಲೆಟರ್ ನಾವು ನನ್ಗೆ ಧ್ರುವಗೆ ಮತ್ತೆ ಮಾಡೋಗೆ ನೀವು ಯಾರ ಒಬ್ರಿಗೆ ಲೆಟರ್ ಓದುವಂತ ಅವಕಾಶ ಇರುತ್ತೆ ಇನ್ನಿಬ್ರು ಪತ್ರ ಕಳ್ಕೊತೀರಿ ಅಂತ ಇದ್ದಿತ್ತು ಅದರಿಂದ ನಾವು ಇಬ್ರು ಧ್ರುವಂತು ಮತ್ತೆ ನಾವು ಇಬ್ರು ಮಾಡೋಗೆ ಪತ್ರ ಕೊಟ್ಟು ನಮ್ಗೆಲ್ಲ ಅರ್ಧಿ ಅಲ್ಲೇ ಹೋಯ್ತಲ್ಲ ನಿಮ್ಗೇನ್ ಕೊಡ್ಲಿಲ್ವಾ ಕೊನೆಗೆ ಪತ್ರ ಅಲ್ಲೇ ನಿಮ್ಮೆದ್ರಿಗೆ ನಮ್ಮೆದ್ರಿಗೆ ಅಲ್ಲ ನಾವೇನ್ ಅನ್ಕೋತೀವಿ ಸುಮ್ನೆ ಕೊಡ್ತಾರೆ ಮನೆ ಒಳಗಡೆ ಇರ್ತೀರಾ ಅಷ್ಟ್ ದಿವಸ ಬೇಜಾರಾಗಿರುತ್ತೆ ಪಾಪ ಸ್ವಲ್ಪ ಫ್ಯಾಮಿಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಮನ್ಸು ವಿರಾಳಾಗಿ ಚೆನ್ನಾಗಿ ಆಟ ಆಡ್ಕೊಂಡು ನೀವೇನ್ ನೋಡಿದ್ರೆ ಅದೇ ಸತ್ಯ ಪತ್ರ ನಿಜವಾಗ್ಲಿಲ್ಲ ಓಕೆ ನಾನು ಇವಾಗ ಕೆಲವೊಂದು ವರ್ಡ್ಸ್ ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ ಅಲ್ಲಿ ಬಿಗ್ ಬಾಸ್ ನಲ್ಲಿ ಆ ವರ್ಡ್ಸ್ಗೆ ಆ ಪದಗಳಿಗೆ ಯಾರು ಸೂಟ್ ಆಗ್ತಾರೆ ಅಂತ ಹೇಳ್ಕೊಂಡು ಆ ಬಿಗ್ ಬಾಸ್ ನಲ್ಲಿ ಬುದ್ಧಿವಂತ ಅಂತ ಅನ್ಸೋದು ನಿಮ್ಗೆ ಯಾರು ಅಷ್ಟು ಜನದಲ್ಲಿ ನನ್ಗೆ ಅತಿ ಬುದ್ಧಿವಂತ ಅತಿ ದಡ್ರು ಅಂತ ನನ್ಗೆ ಅನ್ಸೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಅಲ್ಲಿ ಯಾರು ಬುದ್ಧಿವಂತ ಯಾರು ದಡ್ರು ಅಂತ ನಾನು ಸತ್ಯವಾಗ್ಲೂ 18 ಜನ ಆಯ್ಕೆ ಮಾಡಿ ಅಲ್ಲಿ ಕಳ್ಸಿಲ್ಲ ಅಂದ್ರೆ ಅಷ್ಟು ಜನನು ತುಂಬಾ ಸ್ಟ್ರಾಂಗು ತುಂಬಾ ಎಲ್ರು ಹೀರೋರಲ್ಲಿ ಬುದ್ಧಿವಂತ ಇರೋದ್ರ ಒಂಚೂರು ಹೆಂಗೋ ನಾನ್ ನಿಮ್ಗೆ ಮುಂಚೆನೆ ಹೇಳ್ದೆ ಪ್ರತಿಯೊಬ್ರು ಅವ್ರವ್ರ ಕ್ಷೇತ್ರದಲ್ಲಿ ತುಂಬಾ ಎಲ್ಲ ಬುದ್ಧಿವಂತರೆ ನಾನು ಹೇಳ್ತಾ ಇರೋದು ಈಗ ಗಿಲ್ಲಿ ಕಾಮಿಡಿ ಮಾಡಿ ತುಂಬಾ ಬುದ್ಧಿವಂತ ಅವ್ನಿಗೆ ಸಿಂಗಿಂಗ್ ಬರಲ್ಲ ಮಾಡು ಸಿಂಗಿಂಗ್ ಅಲ್ಲಿ ತುಂಬಾ ಬುದ್ಧಿವಂತ ಅವನ್ಗೆ ಕಾಮಿಡಿ ಮಾಡಕ್ ಬರಲ್ಲ ಹಂಗೆ ಎಕ್ಸಾಂಪಲ್ ಅಷ್ಟೇ ಕೊಟ್ಟತ್ತು ಹಂಗೆ ಅವ್ರವ್ರ ಕ್ಷೇತ್ರದಲ್ಲಿ ತುಂಬಾ ಎಲ್ರು ಬುದ್ಧಿವಂತರೆ ಸತ್ಯವಾಗ್ಲು ಯಾರು ವಿಕಿಲ್ಲ ಸತ್ಯವಾಗ್ಲು ನೀವು ಅವ್ರನ್ನ ಒರಿಜಿನಲ್ ನೀವು ಇಂಟರ್ವ್ಯೂ ಏನೋ ಮಾಡಿದ್ರೆ ಕೇಳಿ ಅಷ್ಟು ಜನ ತುಂಬಾ ಸ್ಟ್ರಾಂಗೆ ಈಗ ರಕ್ಷಿತಾ ಎಲ್ರಿಗಿಂತ ಚಿಕ್ಕ ಹುಡುಗಿ ಬುದ್ಧಿವಂತೆ ಅನ್ಸ್ತಾಳಲ್ಲ 100% ಚಿಕ್ಕವಳಾಗ್ಬೋದು ನಿಜವಾಗ್ಲೂ ಬುದ್ಧಿವಂತೆ ಎಲ್ಲಿ ಸರಿ ಅನ್ಸದೆ ಎಲ್ಲಿ ತಪ್ಪು ಅನ್ಸ ಸರಿ ಅನ್ಸೋದು ಸರಿ ಅಂತ ಮಾತಾಡ್ತಾಳೆ ತಪ್ಪಾದ್ರೆ ತಪ್ಪು ಅಂತ ಮಾತಾಡ್ತಾಳೆ ಅವ್ಳು ಮಾತಾಡೋ ಸ್ಟೈಲ್ ಅದೇ ಅನ್ಸುತ್ತೆ ಅದೇನೆ ಯಾಕಂದ್ರೆ ನಾವು ಫೇಕ್ ಅಂತ ಹೇಳಕ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿಬೇಕು ಅಂದ್ರೆ ಇಲ್ಲಿ ಹೇಗ್ ಮಾತಾಡಿದಾರೆ ಅಲ್ಲೂ ಹಾಗೆ ಮುಂಚೆನ ನೋಡಿರೋ ಜನಗಳಿಗೆ ಅನ್ಸಲ್ಲ ಅಲ್ಲಿ ಕೆಲವೊಬ್ರು ನೋಡಿರಲ್ಲ ಅನ್ಸುತ್ತೆ ಧ್ರುವಂತಾಗ್ಲಿ ಅವ್ರೆಲ್ಲಾನ ರಕ್ಷಿತನ ಮುಂಚೆನ ನೋಡ್ಕೊಂಡ್ ಬಂದಿರಲ್ಲ ಅನ್ಸುತ್ತೆ ಮೇ ಬಿ ಅವರು ಆ ತರ ಕೊಡ್ಬೋದು ಆಯ್ತು ಅಲ್ಲಿರೋ ಜನಗಳಲ್ಲಿ ಪ್ರಾಮಾಣಿಕವಾಗಿ ಆಟ ಆಡ್ತಾರೆ ಇವರು ಪ್ರಾಮಾಣಿಕವಾಗಿದ್ದಾರಪ್ಪ ಇವ್ರು ಮೋಸ ಮಾಡಲ್ಲ ಅವ್ರ ಮನ್ಸಲ್ಲಿ ಕಲ್ಮಶನೇ ಇಲ್ಲ ಆತರ ಪ್ರಾಮಾಣಿಕತೆ ಅಂದ ತಕ್ಷಣ ನಿಮ್ ಮನ್ಸಿಗೆ ಯಾರ ಮುಖ ಬರುತ್ತೆ ಹೇಳಿ ನನ್ಗೆ ಎಲ್ರು ಬರ್ತಾರೆ ಪ್ರಾಮಾಣಿಕ ಅವ್ರವ್ರ ಆಟ ಆಡ್ತಾರೆ ಅಂತ ಅನಿಸ್ತದೆ ಯಾಕೆಂದ್ರೆ ಎಲ್ರು ನಿಜವಾಗ್ಲೂ ಅವ್ರವ್ರ ಆಟ ಆಡ್ತಾವ್ರೆ ಯಾರೇ ಎಕ್ಸಾಂಪಲ್ ತಗೊಂಡ್ರು ನಿಜವಾಗ್ಲೂ ಅವ್ರನ್ನ ಕೂಲಂಕುಷವಾಗಿ ಇಲ್ಲ ಸತ್ಯವಾಗ್ಲೂ ಎಲ್ರು ತುಂಬಾ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದಾರೆ ನೋಡ್ದವ್ರ ಕಣ್ಣಿಗೆ ಹಂಗ ಕಾಣಿಸ್ತದೆ ಅಷ್ಟೇನೆ ನಾನ್ ಸುಮ್ನೆ ಕೂತಿದ್ರು ನನ್ನ ಬಗ್ಗೆ 100 ತರ ಯೋಚನೆ ಮಾಡ್ತಾರೆ ಅಲ್ವೇ ಆದ್ರೆ ಒರಿಜಿನಲ್ ಸತ್ಯ ನೀವ್ ಅಲ್ಲಿ ಓದಕ್ ಗೊತ್ತಾಗ್ತದೆ ಅವ್ರವ್ರ ಆಟ ನಿಜವಾಗ್ಲೂ ತುಂಬಾ ಚೆನ್ನಾಗ್ ಆಡ್ತಾರೆ ಎಲ್ರು ಬುದ್ಧಿವಂತರೆ ಎಲ್ರು ಪ್ರಾಮಾಣಿಕರೇ ಎಲ್ರು ಒಳ್ಳೆಯವರೇ
ಆಯ್ತು. ಆದ್ರೂ ಗೇಮ್ ಆಡ್ತಾ ಇದ್ದಾರೆ, ಚೆನ್ನಾಗ್ ಆಡ್ತಾ ಇದ್ದಾರೆ. ನನಗೆ ಸತ್ಯವಾಗ್ಲೂ ಗೇಮ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಅವ್ರಿಗೆ ವಹಿಸಿದಂತ ಜವಾಬ್ದಾರಿನ ಅವ್ರು ಏನು ಬಂದವ್ರೆ ಆ ಕೆಲಸನ ಅವ್ರು ನಿಜವಾಗಿ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ. ನಿಮ್ಗೆ ಒಳ್ಳೆ ಮೋಟಿವೇಟ್ ಮಾಡ್ತಿದ್ದವ್ರು ಯಾರು ಅಲ್ಲಿ? ಈ ತರ ಆಡೋಣ ಚಂದ್ರಣ್ಣ, ಆ ತರ ಆಡೋಣ, ನೀವ್ ಹಿಂಗಿರೋಣ, ನೀವು ಹಂಗಿರೋಣ ಅಂತ ಯಾರಾದ್ರೂ ಒಬ್ರು ಮೋಟಿವೇಶನ್ ಮಾಡ್ತಾ ಇಂಥವ್ರು ಇದ್ರು ಅಂತ ಯಾರಾದ್ರೂ ಇದ್ದಾರಾ? ಸತ್ಯವಾಗ್ಲೂ ಆತರ ಯಾರು ಇಲ್ಲ. ಯಾರು ಏನು ಮೋಟಿವೇಶನ್ ಆತರ ಈ ತರ ಯಾರು ಕೊಟ್ಟರು ಏನು ಇಲ್ಲ. ಇದ್ದಾಗೆಲ್ಲ ಮಜಾ ಮಾಡೋದು, ಮಾಡು ಆಡ್ತಾವನೆ ಅಂದ್ರೆ ಬಡಿಯೋದು. ಸರಿ, ಫೇಕ್ ಅಂತ ಯಾರು ಅನ್ಸ್ತಾರೆ? ನೀವು ಹೇಳಿ, ನೀವು ಫೇಕ್ ಅಂತ ಯಾರು ಸಡನ್ ಆಗಿ ನೀವು ಏನ್ ಗೊತ್ತಾ, ಡೀಪ್ ಆಗಿ ಯೋಚನೆ ಮಾಡ್ಬಿಟ್ಟೆ ಯಾರು ಫೇಕ್ ಇಲ್ಲ, ಎಲ್ಲಾ ಪ್ರಾಮಾಣಿಕರು ಆತರ ಹೇಳ್ಬೇಡಿ. ಫೇಕ್ ಅಂದ ತಕ್ಷಣ ಹಂಗಲ್ಲ, ಒಂದ್ ಸ್ವಲ್ಪನಾದ್ರೂ ಅಲ್ಲಿ ನಾನು ಕ್ಯಾಮ್ರಾ ತೋರ್ಸ್ಕೋಬೇಕು ಅಂತಾನೋ ಇಲ್ಲ. ಫೇಕ್ ಅಂದ್ರೆ ಆತರಲ್ಲ, ಮನ್ಸಿಂದ ಯಾರು ಫೇಕ್ ಇರಲ್ಲ. ನಾನೇನೋ ಕ್ಯಾಮ್ರಾ ತೋರ್ಸ್ಕೋಬೇಕು, ನಾನು ಇವಾಗ ಕಂಟೆಂಟ್ ಕೊಡ್ಬೇಕು, ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅಂತ ಸ್ವಲ್ಪ ಆಕ್ಟಿಂಗ್ ಮಾಡ್ತಿರ್ತಾರೆ, ಅದನ್ನ ಹೇಳ್ತಾರದು. ಆತರ ಫೇಕ್ ಅಂದ್ರೆ ಬೇರೆ ತರ ಫೇಕ್ ಅಲ್ಲ. ಒಳ್ಳೆ ವ್ಯಕ್ತಿ ಬಗ್ಗೆ ಅಲ್ಲಿರೋರೆಲ್ಲ ಒಳ್ಳೆ ಪ್ರಾಮಾಣಿಕರೇ ಸರಿ, ಆದ್ರೂನು ಒಂದ್ ಬಿಗ್ ಬಾಸ್ ಶೋಗೋಸ್ಕರ ಏನೋ ಒಂದ್ ಕಂಟೆಂಟ್ ಕೊಡ್ತೀನಿ ಆತರ ಇಲ್ಲ. ನನ್ಗೆ ಹಂಗ ಕಾಣಿಸೇ ಇಲ್ಲ ನಿಜವಾಗ್ಲು. ನನ್ ಜೊತೆ ಇರ್ಬೇಕಾದ್ರೆ ಯಾರು ಫೇಕ್ ಹೋಗಿಕು ಅಂತ ಅನಿಸ್ನೇ ಇಲ್ಲ. ನನ್ ಜೊತೆ ಎಲ್ಲ ಬಾಯಿ ತುಂಬಾ ಎಲ್ಲ ಚೆನ್ನಾಗಿದ್ರು, ಮಜಾ ಮಾಡ್ತಾ ಇದ್ರು. ಸುಮ್ನೆ ಓವರ್ ಆಕ್ಟಿಂಗ್ ಮಾಡೋದು, ಅಳೋದು, ಕಿರ್ಚಾಡೋದು. ಈಗ ಯಾಕೆ ರಿಷಾ ಅವರೆಲ್ಲ ಕಿರ್ಚಾಡ್ತಾರಲ್ವಾ, ಅದು ನಿಮ್ಗೆ ಅವಶ್ಯಕತೆ ಇರೋ ಕಡೆ ಕಿರ್ಚ್ತಾರೆ ಅನ್ಸುತ್ತಾ? ನಾವು ಇದ್ರು ಜಗಳನೇ ಆಡಿಲ್ಲ. ನೀವು ಜಗಳ ಆಡಿಲ್ಲ, ನಿಮ್ಗೆ ಔಟ್ ಸೈಡ್ ಅವ್ರ ಬೇರೆಯವ್ರ ಜೊತೆ ಜಗಳ ಮಾಡ್ಬೇಕು. ಅವ್ರ ಪರ್ಸನಲ್ ಏನೇನೋ ಆಗಿರ್ಬೋದು, ಅದ್ರಿಂದ ವಾಲ್ಯೂಮ್ ಜಾಸ್ತಿ ಆಗಿರ್ತದೆ ವಿನ ಆತರ ಆಗದಾಗ ನನ್ ಜೊತೆನೂ ಜಗಳ ಮಾಡ್ಬೋದಾಗಿತ್ತು ರಿಷಾ, ಹೌದಲ್ವೇ? ನಮ್ಮ ಪರಿಚಯ ಮುಂಚೆನೂ ಇರ್ಲಿಲ್ಲ, ಅಲ್ಲಿ ಹೋದಾಗ ಪರಿಚಯ. ಒಂದು ದಿನ ನಾವು ವಾದ ವಿವಾದ ಅಂತಾನೆ ಮಾಡಿಲ್ಲ. ನನಗನ್ಸುತ್ತೆ ಈಗ ಅಲ್ಲಿರೋರು ಒಳ್ಳೆಯರೋ ಪ್ರಾಮಾಣಿಕರು ಗೊತ್ತಿಲ್ಲ, ನೀವು ತುಂಬಾ ಒಳ್ಳೆಯವರು ಪ್ರಾಮಾಣಿಕರು, ಅದಕ್ಕೆ ನಿಮ್ಗೆ ಅಲ್ಲಿರೋರೆಲ್ಲ ಅನಿಸ್ತಾ ಇದ್ರೆ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ರು ಒಳ್ಳೆಯವರು, ಎಲ್ರು ಪ್ರಾಮಾಣಿಕರೇ ಇರಲ್ಲ. ಅದ್ ನೀವ್ ಮನ್ಸಾಗಿರೋದಕ್ಕೆ ನಿಮ್ಗೆ ಅನಿಸ್ತಾ ಇದೆ ಅನ್ಸ್ತಾ ಇದೆ. ನಾವ್ ಹೇಗಿರ್ತೇವೆ ಅದೇ ತರ ಕನ್ನಡಿನಲ್ಲಿ ನಮ್ಮ ಮುಖ ಹೇಳ್ತಿರೋದು. ಅದ್ರಿಂದ ನಾನ್ ಎಲ್ರ ಜೊತೆನೂ ಚೆನ್ನಾಗಿದೆ, ನನ್ ಜೊತೆ ಎಲ್ರು ಚೆನ್ನಾಗಿದ್ರು. ಆದ್ರೂನು ಚಂದ್ರಣ್ಣನ್ ಕೊನೆ ಬಿಟ್ಕೊಟ್ಬಿಟ್ರ ಅಂತ ಯಾರಾದ್ರೂ ಬಿಗ್ ಬಾಸ್ ಮನೇಲಿ ಬಿಟ್ಕೊಟ್ಬಿಟ್ರ ನಿಮ್ಗೆ ನಾಮಿನೇಷನ್ ಅದು ಇದು ಅಂತ? ಸತ್ಯವಾಗ್ಲೂ ಇಲ್ಲ, ಯಾಕಂದ್ರೆ ಅದು ನನ್ನ ಓನ್ ಡಿಸಿಷನ್, ನಾನೇ ಹೋಗ್ಬೇಕು ಅಂತ. ಯಾಕಂದ್ರೆ ನನಗೀಗ ಆ ತರ ಏನಾರು ಆಗ್ಬಿಟ್ಟಿದ್ರೆ ಅಟ್ಲೀಸ್ಟ್ ಬರುವಾಗ್ಲಾರು ಎಲ್ಲಾರನ್ನು ವಿಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಇದು ಅಂತೆಲ್ಲ ನೋಡ್ಕೊಂಡು, ಅಟ್ಲೀಸ್ಟ್ ಅಷ್ಟು ವರ್ಷದ ಕನಸಾಗಿತ್ತು. ಅಷ್ಟು ದಿನ 45 ದಿನ ಬಿಗ್ ಬಾಸ್ ಅಂದ್ರೆ ಅಟ್ಲೀಸ್ಟ್ ಬಿಗ್ ಬಾಸ್ ನಾರು ಹಿಂಗ್ ನೋಡ್ಕೊಂಡು ಇಟ್ಕೊಂಡು ಒಂದು ಸಂಭ್ರಮ ಪಡ್ಕೊ ಬರೋದಾಯ್ತು. ನನ್ನ ಓನ್ ಡಿಸಿಷನ್, ನನಗೆ ಬಿಗ್ ಬಾಸ್ ಬೇಡ ಅನ್ಕೊಂಡು ನಾನು ಆರಾಮಾಗಿ ಬಂದೆ. ನಾನು ಯಾರು ಅಲ್ಲಿ ಸ್ಟ್ರಾಂಗ್ ಆಗಿರೋರು, ಸ್ಟ್ರಾಂಗ್ ಆಗಿ ಆಟ ಆಡೋರು, ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಅಂತ ಮಾತ್ರ ಆಡಕ್ಕಾಗುತ್ತೆ. ನಿಮ್ ತರ ಸಾಫ್ಟ್ ಆಗಿರೋರು ಆ ತರದವ್ರಿಗೆ ಕಷ್ಟ ಆಗುತ್ತಾ ಬಿಗ್ ಬಾಸ್ ಮನೆ? ಇಲ್ಲ, ನನ್ಗೆ ಇಷ್ಟ ಆಗಿಲ್ಲ ಅಂತ ನಾನು ಹೇಳುತ್ತೋ. ನಿಮ್ಗೆ ಇಷ್ಟ ಆಗಿಲ್ಲ? ನನಗೆ ಇಷ್ಟ ಆಗಿಲ್ಲ ಅಂತ ನಾನು ಆಚೆ ಬಂದಿತ್ತು. ಅಲ್ಲಿ ಬಿಗ್ ಬಾಸ್ ಮನೇಲಿ ಸಿಂಪತಿ ಗಿಟ್ಟಿಸ್ಕೊಳಕ್ ಯಾರಾದ್ರೂ ಟ್ರೈ ಮಾಡ್ತಿದ್ರು ಅನ್ಸುತ್ತಾ? ಆ ತರದ್ ಏನಾರ ಈಗ ನನ್ಗೆ ಹಂಗ ಕಾಣಿಸಿದ್ರೆ, ಅಥವಾ ಈಗ ನನ್ ಜೊತೆ ಯಾರಾದ್ರೂ ಜಗಳ ಮಾಡಿದ್ರೆ ಈ ವಿಚಾರಕ್ಕೆ ಜಗಳ ಆಯ್ತು ನನ್ ಜೊತೆ ಮಾಡೋದು ಅಂತ ಹೇಳ್ಬೋದು. ಸುಮ್ನೆ ಈಗ ನಾನು ಇನ್ನೊರ್ವಾಗಿ ಆಪದ್ನೆ ಓರ್ಸಕ್ ಆಗ್ತದ? ಸರಿ ಹೋಗ್ಲಿ ಬಿಡಿ, ಅಲ್ಲಿ ಯಾರು ಸಖತ್ ಬ್ಯೂಟಿಫುಲ್ ಆಗಿದ್ರು ಅನ್ಸುತ್ತೆ? ಅಲ್ಲಿ ತುಂಬಾ ಹೇಳ್ತೀನಿ, ಅಲ್ಲಿ ತುಂಬಾ ಚೆನ್ನಾಗಿರೋದು ಯಾರು ಅಂದ್ರೆ ಸ್ಪಂದನ ತುಂಬಾ ಚೆನ್ನಾಗಿದ್ದಾರೆ, ರಾಶಿಕಾ ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ ಹುಡುಗರಲ್ಲಿ ಹೇಳೋಣ, ಹುಡುಗರಲ್ಲಿ ಚಂದ್ರಪ್ರಭಾಂದ್ರ ಚೆನ್ನಾಗಿದ್ರು. ಬರೀ ಹುಡುಗಿನೇ ಹೇಳ್ತಾ ಇದ್ರ, ಅದಕ್ಕೆ ಕೇಳಿದೆ. ಇಲ್ಲ, ಈಗ ಹುಡುಗರಲ್ಲೂ ಯಾಕೆಂದ್ರೆ ಈಗ ನೋಡಿ, ಈಗ ಸೂರಜ್ ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೆ, ಧನ್ವರು ಚೆನ್ನಾಗವ್ರೆ. ಆಮೇಲೆ ಅದು ಬಿಟ್ರೆ ಎಲ್ರು ಚೆನ್ನಾಗಿದ್ದಾರೆ, ಚಂದ್ರಪ್ರಭಾರು ಚೆನ್ನಾಗಿದ್ರು, ಎಲ್ರು ಚೆನ್ನಾಗಿದ್ದಾರೆ. ಬಿಗ್ ಬಾಸ್ ಮನೆ ಇರೋರು ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಹೆಸರು ಹೇಳಿದಾರಲ್ಲ, ಕೆಲವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ. ಅಷ್ಟೇನಾ? ಕ್ಯೂಟ್ ಅನ್ಸರ್? ತುಂಬಾ ಕ್ಯೂಟ್ ಅಂದ್ರೆ ರಿಸರ್ ತುಂಬಾ ಕ್ಯೂಟ್ ಅಂತ ಅನ್ಸುತ್ತೆ. ಹೌದಾ? ಸರಿ, ಈಗ ಹೋಗ್ಲಿ, ನಿಮ್ಗೆ ಜಾಸ್ತಿ ಮಾತಾಡ್ಸ್ಬೇಕು ನಾನು ಅಂದ್ರೆ ಈಗ ಅವ್ರ ಹೆಸರು ಹೇಳ್ತೀನಿ, ಅವ್ರವ್ರದೊಂದ್ ಕ್ಯಾರೆಕ್ಟರ್ ನಂಗೆ ಇಂಥದ್ ಇಷ್ಟ, ಇಂಥದೊಂದ್ ಸ್ವಲ್ಪ ನಂಗೆ ಇರಿಟೇಷನ್ ಅನ್ಸ್ತಿತ್ತು, ಇಂಥದೊಂದ್ ಬೇಜಾರಾಗ್ತಿತ್ತು, ಅದನ್ನಾದ್ರೂ ಹೇಳ್ಬಿಡಿ. ನನ್ಗೆ ಹಂಗನ್ಸಿದ್ರೆ ನಾನು 100% ಹೇಳ್ತೀನಿ. ಆಯ್ತಾ? ನಾನು ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರದ್ದು ಒಂದ್ ಕ್ಯಾರೆಕ್ಟರ್ ನಂಗೆ ಇಂಥದ್ ಇಷ್ಟ ಅಪ್ಪ. ಸ್ಪಂದನ ತುಂಬಾ ಒಂಥರ ಗೊಂಬೆ ತರ, ಯಾಕೆಂದ್ರೆ ಅವ್ರು ನೋಡಕ್ಕೂ ಎಷ್ಟು ಚೆನ್ನಾಗಿದಾರೋ ಅವ್ರ ಮನಸ್ಸು ಅಷ್ಟೇ ತುಂಬಾ ಶುದ್ಧವಾಗಿ ಇತ್ತು, ನನ್ಗೆ ಇಷ್ಟ ಆಯ್ತು. ಮತ್ತೆ ಅವರಲ್ಲಿ ಏನು ಇರಿಟೇಷನ್ ಕ್ಯಾರೆಕ್ಟರ್ ಆ ಥರದ್ದು ಏನು ಆಗಿಲ್ಲ. ನೀವು ಬೇಕಾದ್ರೆ 45 ದಿನದ ನೋಡಿ ಫುಟೇಜ, ನನ್ಗಂತೂ ಯಾವತ್ತೂ ಇರಿಟೇಷನ್ ಆಗಿಲ್ಲ. ಮತ್ತೆ ಗಿಲ್ಲಿ ಅಣ್ಣ
ಗಿಲ್ಲಿ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ತುಂಬಾ ಖುಷಿ ಆಗ್ತದೆ, ಒಳ್ಳೆ ಸ್ನೇಹಿತ. ಒಟ್ಟಾರೆ ಇವಾಗ ನೀವು ನೆಗೆಟಿವ್ ಏನು ಹೇಳಂಗ್ ಕಾಣಿಸಲ್ಲ, ಎಲ್ಲ ಒಳ್ಳೇದೇ ಹೇಳ್ಕೊಂಡ್ ಬರ್ತೀರಾ ಅಂತ ಹೇಳಿ ಅಂದ್ರೆ ನೀವೇನು ಕೇಳ್ತಾ ಇದ್ರಿ ಅಂತ. ಅಲ್ಲ, ಯಾವ್ದಾದ್ರು ಒಂಚೂರು ಒಬ್ಬರದಾದ್ರೂ ನೆಗೆಟಿವ್. ಈಗ ನೀವು ನನ್ನದು ಎಲ್ಲಾ ನೋಡಿಬೇಕು ಅಂದ್ರೆ, ನಾನು ಯಾರು ಸತ್ಯವ್ರು ಯಾರ ಜೊತೆ ಜಗಳ ನೋಡಿಲ್ಲ, ನನ್ನ ಜೊತೆ ಯಾರು ಜಗಳ ಆಡಿಲ್ಲ. ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತಾನೆ ಹೋಗಿದ್ದೆ, ಹಂಗೆ ಇತ್ತು ಅಷ್ಟೇನೆ. ಆದ್ರೆ ಇವ್ರು ನಮ್ಮ ಸತೀಶ್ ಅಣ್ಣವ್ರ ಜೊತೆ ಏನ್ ಸಣ್ಣ ಪುಟ್ಟ ಜಗಳ ಆಯ್ತೇವಿನ ಆಯ್ತಲ್ಲ, ಸರಿಯಾಗಿ ಆಯ್ತಲ್ಲ. ಆಗ್ಬಿಟ್ರೆ ನಾನು ಯಾರ ಜೊತೆ ಅದ್ಬಿಟ್ರೆ ಜಗಳನೇ ಆಡಿದೆ ನಾನು. ಸ್ಟಾರ್ಟಿಂಗ್ ನಿಮ್ಗೆ ಜಂಟಿಯಾಗಿ ಹೋಗಿದ್ದೆ ಅಂದ್ರೆ ಕಷ್ಟ ಅನಿಸ್ತಾ? ಹಂಗೇನು ಕಷ್ಟ ಆಗಿಲ್ಲ. ನೀವು ಒಂಟಿಯಾಗಿ ಹೋಗಿದ್ರೆ ನಾವು ಸ್ವಲ್ಪ ಏನಾದ್ರು ಸ್ಟ್ರಾಂಗ್ ಆಗಿ ಆಡ್ಬೋದು. ಹಂಗೇನಿಲ್ಲ, ಮತ್ತೆ ಆತರ ಏನಿಲ್ಲ. ಸತೀಶ್ ಅಣ್ಣವ್ರಿಗೂ ನಮಗೂ ಮಾಮೂಲಿ ಮನಸ್ತಾಪ ಆಗಿತ್ತಂತ ನಿಜ, ಅದೆಲ್ಲ ನೋಡಿರ್ತೀರಿ ಸರ್ವಿಸ್ ಮನೆಗೆ. ಸೀರಿಯಸ್ ಮನಸ್ತಾಪ ತರ ಏನ್ ಕಾಣಿಸಿಲ್ಲ, ನೀವು ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅನ್ಸುತ್ತೆ. ಹಂಗಾಯ್ತು, ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಓಕೆ, ಮತ್ತೆ ಬಂದ್ಮೇಲೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಇಲ್ಲಿ ಟೈಮೇ ಸಿಕ್ಕಿಲ್ಲ. ನೋಡೋಣ, ನಾಳೆ ನಾಡು ಫೋನ್ ಮಾಡ್ತೀನಿ, ಭೇಟಿ ಮಾಡ್ತೀನಿ, ಮಾತಾಡ್ತೀನಿ. ಇವರು ಕಾವ್ಯನ ಏನನ್ಸುತ್ತೆ? ತಂಗಿ, ಪ್ರೀತಿಯ ತಂಗಿ. ಅಷ್ಟೇ. ಓಕೆ, ಮಂಜು ಭಾಷಿಣಿ ಇವರು ನಾವು ಯಾವಾಗಲೂ ಮಂಜಾಕ ಅಂತ ಕರೀತಾ ಇದ್ವಿ. ನಿಜವಾಗ್ಲೂ 2 ವಾರ ಅವರೇ ಸ್ವಇಚ್ಛೆಯಿಂದ ಒಂದು ಅಡುಗೆಯನ್ನು ಮಾಡಿ ಅದ್ಭುತವಾಗಿ ಎಲ್ಲರೂ ಹೊಟ್ಟೆ ತುಂಬಾ ಬಡಿಸ್ತಾ ಇದ್ರು, ಅವರೇ ಸ್ವಇಚ್ಛೆಯಿಂದ. ನಾವು ಅದಕ್ಕೇನೆ ಅವರಲ್ಲಿ ಒಂದು ತಾಯಿಯ ಒಂದು ಸ್ವರೂಪನ ಕಾಣ್ತೀವಿ. ಸರಿ, ಆಯ್ತು. ಇವರು ಅಶ್ವಿನಿ ಮೇಡಮ್ ಸ್ವಲ್ಪ ಹೇಳಿ. ಅಶ್ವಿನಿ ಮೇಡಮ್ ಬಗ್ಗೆ ಕಥೆ ಚೆನ್ನಾಗಿರುತ್ತೆ. ಇಲ್ಲ, ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರು ಅದ್ಭುತ ಕನ್ನಡ ಪರ ಹೋರಾಟಗಾರರು, ಆಯ್ತಾ, ಮಹಿಳಾ ಬಗ್ಗೆ ಹೋರಾಟ ಮಾಡ್ತಂತವ್ರು. ಸುಮಾರು ಅಷ್ಟು ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಿರುವಂತವ್ರು, ಹಲವಾರು ಸೀರಿಯಲ್ ಮಾಡಿರುವಂತವ್ರು. ತುಂಬಾ ಚೆನ್ನಾಗಿ ಓದಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ನೋಡಿದಾಗ ಅನ್ನಿಸ್ತು ನನಗೆ, ನಾನು ಅವ್ರ ತರ ಒಬ್ಬ ಒಳ್ಳೆ ಮಾತುಗಾರನ ಆಗ್ಬೇಕಲ್ಲ ಅಂತ ಅನ್ನಿಸ್ತು. ನೀವು ಮಾತಾಡ್ತೀನಿ ಅಲ್ಲ, ಅವ್ರು ನೋಡಿದಾಗ ನಾನು ಇನ್ನೂ ಒಳ್ಳೆ ಅವ್ರ ತರ ಒಬ್ಬ ಒಳ್ಳೆ ಮಾತುಗಾರ ಆಟ ಹೊತ್ಕೊಂಡೆ. ನೀವು ಓಪನ್ ಮಾಡಿದ್ರ ಅಲ್ಡೋರು? ಅದ್ ಮುಂಚೆ ಆ ವಾರ ಟಾಸ್ಕ್ ಅಲ್ಲಿ ಒಂದ್ ಅರ್ಧ ಓಪನ್ ಆಗಿರುತ್ತೆ. ಫೈನಲ್ ಇದ್ರಲ್ಲಿ ಆ ವಾರ ಫುಲ್ 1 ವಾರ 7 ದಿನ ಓಪನ್ ಆಗಿತ್ತದು. ನನಗೆ ಗೊತ್ತಾಗ್ದಂಗ ಆಚೆ ಬಂದ್ಬಿಟ್ಟು ಅದು ಓಪನ್ ಮಾಡಿ ಅಂತೀನಿ. ಅದೇನಾರು ಓಪನ್ ಆಗಿದ್ರೆ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ತಿರಲ್ಲ, ಡೈರೆಕ್ಟ್ ಹಂಗೆ ಬಸತ್ತೆ, ಹಂಗೆ ಒಂದ್ಬಿಡುವೆ. ಬೇಡ ಅಂತಾನೆ ನಾನು ಫುಲ್ ಡಿಸೈಡ್ ಆಗಿ ಬೇಡ ಅಂತ ಅನ್ಸ್ಬಿಡ್ತಾ ಅಷ್ಟೇನೆ. ಅಲ್ಲ, ನೀವು ಹಂಗೆ ನಿಮ್ ಇಷ್ಟ ಬಂದಂಗೆ ಬೇಡ ಅಂತ ಎದ್ ಬಂದ ತಕ್ಷಣ ಅವ್ರು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಸುದೀಪ್ ಸರ್ ಮಾತಾಡ್ತಾರೆ. ನಾನು ಹೋಗೋದಿಲ್ಲ, ಏನು ಎತ್ತಕೊಂಡ್ ಹೋಗ್ತಾರ? ಅಲ್ಲ, ಅಲ್ಲಪ್ಪ, ಅವ್ರು ಹೇಳ್ತಾರಲ್ಲ ಸುದೀಪ್ ಸರ್, ಫ್ಯಾನ್ಸ್ಗಳ ಮಾತಿಗೆ ಬೆಲೆ ಕೊಡ್ಬೇಕು, ಅವ್ರ ಓಟ್ಗೆ ಬೆಲೆ ಕೊಡ್ಬೇಕು. ನೀವು ಹಂಗೆ ನಿಮ್ ಇಷ್ಟ ಬಂದಂಗ್ ಬಂದ್ಬಿಟ್ರೆ ಅಂತ ಮುಂಚೆ ಎಲ್ಲ ಹೇಳೋರಲ್ಲ ಬೇರೆಯವ್ರಿಗೆಲ್ಲ. ಕರೆಕ್ಟ್, ಅದು ಹೇಳೋರೆ. ಬಟ್ ಅದೇನು ನನ್ಗೆ ಒಟ್ಟಿನಲ್ಲಿ ಇಷ್ಟ ಆಗಲ್ಲ ಬಿಗ್ ಬಾಸ್, ಸಾಕು. ಏನನ್ಸುತ್ತೆ ಗೊತ್ತಾ, ಇವಾಗ ಈ ತರ ಸುದೀಪ್ ಸರ್ ಸ್ಟೇಜ್ ಮೇಲೆ ನಿಮ್ಗೆ ಕರ್ಸಿ ಮಾತಾಡ್ಸಿದ್ರು ಅಂದಾಗ ಹಂಗ ಅನ್ಸ್ಬಿಡುತ್ತೆ ಪ್ರೀ ಪ್ಲಾನ್ ಇದು. ಈಗ ಮುಂಚೆ ಸುದೀಪ್ ಸರ್ ಹಂಗೆ ಹೇಳ್ತಾ ಇದ್ರು. ನೋಡಿ ಏನ್ ಗೊತ್ತೆ, ಎಷ್ಟ್ ಜನ ನೋಡಿದ್ರು 100 ಜನ 100 ತರನೇ ಯೋಚನೆ ಮಾಡ್ತಾರೆ. ಎಲ್ರಿಗೂ ಆನ್ಸರ್ ಕೊಡ್ಬೇಕು ಅಂತಾನು ಏನಿಲ್ಲ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ವಿ. ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ನಾವು ಬಂದು ಆಗ್ತದೆ. ನೀವು ಸಿಟ್ಟು ಬಂದಾಗ ಏನ್ ಮಾಡ್ತೀರಾ? ಜಾಸ್ತಿ ಸಿಟ್ಟು, ನಿಮ್ಗೆ ಸಿಟ್ಟು ಯಾವಾಗಾದ್ರೂ ಬಂದಿದ್ಯಾ? ಹೋಗ್ಲಿ, ಬರುತ್ತೆ. ಮನ್ಸ ಆದ್ಮೇಲೆ ಪ್ರೀತಿ, ಪ್ರೇಮ, ಕೋಪ, ತಾಪ ಎಲ್ಲ ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ಇಲ್ಲಾಂದ್ರೆ ಏನ್ ಬೈತೀರಾ ಹೇಳಿ ಅದನ್ನ? ಏನ್ 3 ಪದ ಬೈಯೋದು ಸಿಟ್ಟಲ್ಲಿ? ಜಾಸ್ತಿ ಸಿಟ್ಟು ಬಂದಾಗ ಜಾಸ್ತಿ 3 ಪದ ಯಾವ್ದು ಬೈತೀರಾ? ಆ ಥರದ್ದೇನೋ ಇನ್ನೊಬ್ರಿಗೆ ಅರ್ಥ ಆಗಿ ನಮ್ ನೆಟ್ಕೊಳ್ಳೋದೇ ಇಲ್ಲ. ಸತ್ಯವಾಗ್ಲೂ ಯಾವತ್ತೂ ಬೈದಿಲ್ವಾ ನಿಮ್ಮ ವೈಫ್? ನಾವು ಹೆಂಡತಿ ಜೊತೆ ಮಾಮೂಲಿ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಎಲ್ಲಾರು ಗಂಡ ಹೆಂಡತಿ ಫ್ಯಾಮಿಲಿ ಅಂದ್ಮೇಲೆ ಇದ್ದೇ ಇರ್ತದೆ. ಆತರ ಸಣ್ಣ ಪುಟ್ಟ ಇರುತ್ತೆ. ಬಟ್ ಅದನ್ನೇ ಹೇಳ್ಕೊ ಹೋಗಲ್ಲ, ಅಡ್ಜಸ್ಟ್ ಮಾಡ್ಕೊತೀವಿ, ತಿತ್ಕೊತೀವಿ, ಹೋಗ್ತಾ ಇರ್ತೀವಿ. ಈಗ ನಾನು ಯಾವ್ದೋ 7 ಟೈಮ್ಗೆ ಬರೋಕ್ಕಾಗಿರಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಶೂಟಿಂಗ್ ಟೈಮು ತಕ್ಷಣಕ್ಕೂ ಫೋನ್ ಎತ್ತಕ್ಕಾಗಲ್ಲ. ಯಾವ್ದೋ ಈಗ ನೋಡಿ, ಬೈ ಚಾನ್ಸ್ ಫೋನ್ ಮಾಡಿದ್ರೆ 45 ನಿಮಿಷ ಫೋನೇ ಎತ್ತಕ್ಕಾಗಿಲ್ಲ. ಒರಿಜಿನಲ್ ಕಾರಣ ಇದು. ಬಟ್ ನಾನು ಹೆಂಡತಿ ಮೊಬೈಲ್ ಯಾಕೆ ಎದ್ನಿಲ್ಲ ಹಂಗೆ ಅಂತ ಅನ್ಬೋದು. ಇಲ್ಲ, ನಮ್ಮ ಇಂಟರ್ವ್ಯೂನಲ್ಲಿ ಇದ್ದೆ ಅಂತ ಹೇಳ್ಬೋದು. ಹಿಂಗೆ ಗೊತ್ತಿಲ್ಲದೆ ಆಗ ತಪ್ಪಿಗೆ ಸಣ್ಣ ಪುಟ್ಟ ಆಗಿರ್ತದೆ. ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವ್ರು ಅರ್ಥ ಮಾಡ್ಕೋತಾರೆ. 100% ಅರ್ಥ ಮಾಡ್ತಾರೆ. ಏನ್ ಓದಿದ್ದಾರೆ ಅವರು? ಅವರು BA B.Ed ಓದಿದ್ದಾರೆ. KM ದೊಡ್ಡಿನಲ್ಲಿ ಅವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಸದ್ಯಕ್ಕೇನು ಬೇಡ, ಆಮೇಲೆ ಹೋಗ್ತೀನಿ ಅಂತ ಅಂದ್ರು. ಆಯ್ತು ಬಿಡಮ್ಮ, ನಿನ್ಗೆ ಹೇಗೆ ಅನಿಸ್ತದೆ ಹಂಗೆ ಮಾಡು ಅಂತ ಬಿಟ್ಟಿದ್ದೇನೆ. ನೀವೇನು ಓದಿರೋದು? ನಾನು SLC ಅಷ್ಟೇ. ಊರಲ್ಲೇ ಓದಿದ್ದೆ. SLC ಫೇಲ್ ಆದ್ಮೇಲೆ ಗಾರೆ ಕೆಲಸ. ಈಗ ರೀಸೆಂಟ್ ಆಗಿ ಒಂದು ನೀವು ಗಾರೆ ಕೆಲಸ ಬಗ್ಗೆ ಮಾತಾಡದೆ ಬೇಡ ಬಿಡಿ. ಅದು ಸುದ್ದಿ ಆಗಿತ್ತು, ಅದು ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಗಾರೆ ಕೆಲಸದ ಬಗ್ಗೆ ಮಾತಾಡದೆ ಬೇಡ. ನಮ್ ತಂದೆ ಗಾರೆ ಕೆಲಸ ಮಾಡಿದ್ರೆ ನಮ್ ಜೀವನ ಸಾಗಿಸ್ತಾ ಇತ್ತು. ನಮ್ ಗಾರೆ ಕೆಲಸದಿಂದನೇ ನಮ್ಮ ಜೀವನ ನಡೆದಿರೋದು. ನಮ್ ತಂದೆ ಗಾರೆ ಕೆಲಸ ಮಾಡೋರು. ಅದ್ರಲ್ಲಿ ಏನಿಲ್ಲ, ಕೆಲಸನೇ ಗಾರೆ ಕೆಲಸ. ರಜಾ ಗಿಜಾ ಇದ್ದಾಗ್ಲೂ
ನಮ್ಮ ತಂದೆ ಜೊತೆ ಹೋಗಿ ಗಾರೆ ಕೆಲ್ಸಕ್ಕೆ ಹೋಗಿ ಮಾಡ್ತಾ ಇದ್ದೆ. ನಮ್ಗೆ ಬದುಕನ್ ಕೊಟ್ಟಿದ್ದೆ ಗಾರೆ ಕೆಲಸ. ಜನ ನೋಡೋರು ಏನಾರು ಅಂದ್ಕೊಳ್ಳಿ ಬೇಡ, ನಮ್ಗೆ ಬದುಕು ಕಟ್ಕೊಟ್ಟಿದ್ದೆ. ಅದರಿಂದ ನಾವು ಮಾಡೋಂಥ ಕೆಲಸನ ನಾವ್ ಯಾವತ್ತೂ ಗೌರವಿಸ್ತೀವಿ, ಪೂಜಿಸ್ತೀವಿ. ನಮ್ಗೆ ಅನ್ನ ತಿಂತೀವಿ ಅಂದ್ರೆ ನಾವು ಪೂಜಿಸ್ತೀವಿ. ನಾನು ಅನಿವಾರ್ಯದಲ್ಲಿ ಅವಾಗ ಇವಾಗ ಮಾಡಿದ್ದೀನಿ, ನನಗೆ ಗಾರೆ ಕೆಲಸ ಗೊತ್ತಿದೆ. ಮುಂದೊಂದ್ ದಿನ ಇದ್ರಲ್ಲೇ ಸಾಯ ತನಕ ಇದೇ ಕೆಲಸ ಸಿಗುತ್ತೆ ಅಂತ ಏನಾರು ಅನ್ಕೊಳಕ್ಕಾಗಲ್ಲ. ಸಿಕ್ಕಿದ್ರೆ ತುಂಬಾ ಖುಷಿ, ಬೈ ಚಾನ್ಸ್ ಸಿಗ್ನಿಲ್ಲ ಅಂದ್ರು ಅನಿವಾರ್ಯದಲ್ಲಿ ಯಾವ ಕೆಲಸನಾರು ಒಂದ್ ಒಳ್ಳೆ ಕೆಲಸನ ಮಾಡಿ ಬದುಕನ್ ಸಾಗಿಸ್ಬೇಕು ಅಷ್ಟೇ. ಕೆಟ್ಟ ಕೆಲಸ ಮಾಡೋದಾದ್ರೆ ಸಂಕೋಚ ಮುಜುಗರ ಆಗ್ತದೆ ಅಲ್ವೇ? ಹೌದು. ಸರಿ, ನೀವೇನಾದ್ರೂ ಸುಳ್ಳು ಹೇಳಿದ್ದೀರಾ ಯಾರು, ಅಂದ್ರೆ ನಿಮ್ಮ ಮಿಸಸ್ ಆಗಿರ್ಬೋದು, ನಿಮ್ಮ ತಾಯಿ ಜೊತೆಗೆ ನಾನು ಇಂಥ ಸುಳ್ಳು ಹೇಳಿದ್ದೀನಿ, ಒಂದ್ 3 ಸುಳ್ಳು? ನಾನು ಇದುವರೆಗೂ ಇಷ್ಟು ವರ್ಷ ಜೀವನದಲ್ಲಿ ನಾನು ಯಾರಿಗೂ ಸುಳ್ಳೇ ಹೇಳಿಲ್ಲ. ಸುಳ್ಳೇ ಹೇಳಿಲ್ಲ ಅನ್ನೋದೇ ದೊಡ್ಡ ಸುಳ್ಳು ಅಂತ. ನಾನೇಪ್ಪ ಎತ್ತ ಸತ್ಯ ಹರಿಶ್ಚಂದ್ರ ಅವ್ರನ್ನ ಮೀಟ್ ಮಾಡಿದ್ರಪ್ಪ, ಫುಲ್ ಶಾಕ್ ಆಯ್ತು. ಅದೇ ದೊಡ್ಡ ಸುಳ್ಳು. ಇದುವರೆಗೂ ಸುಳ್ಳೇ ಹೇಳಿಲ್ಲ ಅಂತವನೆಲ್ಲ ಅದೇ ದೊಡ್ಡ ಸುಳ್ಳು. ಯಾವ್ದಾದ್ರು ಒಂದು ಫನ್ನಿ ಆಗಿರೋ ಸುಳ್ಳು ಹೇಳಿದೀನಿ ಅನ್ನೋದೊಂದ್ 3 ಸುಳ್ಳಿದ್ರೆ ಹಂಗೆ ಹೇಳ್ಬಿಡಿ. ನಿಜವಾಗ್ಲೂ ಆತರ ಬೇಕಾದಷ್ಟು ನಾನು ಹೆಂಡತಿ ಸುಳ್ಳು ಹೇಳ್ತಾನೆ ಇರ್ತೀನಿ. ಹೌದಾ? ಹೇಳ್ತಾನೆ. ಅವ್ರಿಗೀಗ ಇಲ್ಲಿ ಹೇಳಿದ್ರೆ ಏನಾರ ನಿಮಗೆ ಪ್ರಾಬ್ಲಮ್ ಆಗುತ್ತಾ? ಮನೆ ಹೆಂಡತಿ ಗೊತ್ತು ಬಿಡ್ತಾರೆ ಬುರ್ಲಂಡಿಯ ಸುಳ್ಳ ಅಂತ ಅಂದ್ರೆ ಸಾಕಷ್ಟು ಸುಳ್ಳು ಹೇಳಿರ್ತೀವಿ, ಇಂಥದೇ ಅಂತಲ್ಲ. ನೆನಪಾಗ್ತಿಲ್ಲ. ತುಂಬಾ ಸುಳ್ಳು ಹೇಳ್ತೇನೆ. ಬರುತ್ತಾ ನಿಮ್ಗೂ? ಮನ್ಸ ಆದ್ಮೇಲೆ ಬರಲ್ವೇ? ಆದ್ರೂ ನಾವು ಬಿಗ್ ಬಾಸ್ ಮೇಲೆ ನೋಡ್ಲಿಲ್ವಲ್ಲ, ನೀವು ಸಿಟ್ ಮಾಡ್ಕೊಂಡು. ಇಲ್ಲ ಅಂದ್ರೆ ಅಲ್ಲಿ ಹೋಗಿರೋ ಉದ್ದೇಶನೇ ನಾವೇನು ಆಡ್ಬೇಕು ಗೆಲ್ಬೇಕು ಅಂತ ಅಷ್ಟೇ. ಜಗಳ ಆಗಿಲ್ಲ ಆ ಥರದ್ದು ಈ ಥರದ್ದೆಲ್ಲ ನಾನಂತೂ ಮಾಡಲಿಲ್ಲ. ನನಗೆ ಈ ಲೈಫೇ ಸಾಕಪ್ಪ, ಈ ಲೈಫ್ ಇಷ್ಟೇ ಸಾಕು, ನನಗೆ ಈ ಜೀವನ ಬೇಡ ಅಂತ ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಅನ್ಸಿದ್ಯಾ? ಇಲ್ಲ, ಆ ಥರ ಏನು ಅಂತ ಅನಿಸಿಲ್ಲ. ಜೀವನ ಸಾಕಪ್ಪ, ಯಾಕಾರು ಬದುಕಿದ್ನೇನಪ್ಪ ಅನ್ಸಿದ್ಯಾ? ಇಲ್ಲ, ಸತ್ಯವಾಗ್ಲೂ ಹಂಗಂತ ಅನ್ಸಿಲ್ಲ. ಹೋಟೆಲಲ್ಲಿ ಊಟ ಮಾಡಿ ದುಡ್ಡು ಕೊಡದೆ ಎಸ್ಕೇಪ್ ಆಗಿರೋಂಥದ್ದು ಏನಾದರೂ ನೀವು ಮಾಡಿದ್ದೀರಾ? ಆ ಥರ ಏನು ಮಾಡಿ ಈಗ ಹಂಗೆ ಮಾಡಿದ್ರು ಬಿಡ್ತಾರ? ಈಗಲ್ಲ, ಮುಂಚೆ? ಇಲ್ಲ, ಮಾಡಿಲ್ಲ. ಊರಲ್ಲಿದ್ದಾಗ, ಕಾಲೇಜ್ಗೆ ಹೋಗೋ ಟೈಮ್? ಇಲ್ಲ, ಆ ಥರ ಮಾಡಿಲ್ಲ. ಟ್ರೈನು ಟಿಕೆಟ್ ಇಲ್ಲದೆ ಜರ್ನಿ ಮಾಡಿರೋದು ಉಂಟು. ಯಾಕೆಂದ್ರೆ ಅವಾಗೆಲ್ಲ ವಾಟ್ಸಪ್ ಈ ಥರದ್ದೆಲ್ಲ ಇಲ್ಲ. ಯಾವುದೋ ಸಿನಿಮಾ ಸೀರಿಯಲ್ಗೆ ಫೋಟೋ ಕಳಿಸ್ಬೇಕು ಅಂದಾಗ ಅವಾಗ ನಮ್ಮ ಜರ್ನಿ ಎಲ್ಲ ಹೆಂಗಿತ್ತು ಅಂದ್ರೆ, ಇಷ್ಟುದ್ದ ಫೋಟೋಗಳು ಇಷ್ಟಾಗಲ್ಲ, ಫೋಟೋ ಕೊಡ್ಬೇಕು, ಹಿಂದೆ ಬರೀಬೇಕು, ಹೆಸರು ಕುಲ ಗೋತ್ರ ಎಲ್ಲ ಬರೀಬೇಕು, ಅವಾಗ ತಗೊಬರ್ಬೇಕು, ಇಲ್ಲೆಲ್ಲ ಕೊಟ್ಟು ಹೋಗ್ಬೇಕು. ಈ ಥರದಿದ್ದಾಗ ಒಂದ್ಸಲ ಏನಾಗ್ಬಿಡೋದು ಅಂದ್ರೆ, ದುಡ್ಡು ಇಲ್ಲದೆ ಹೋದಾಗ ಗೊತ್ತಾಗ್ದಂಗೆ ಹತ್ಕೊಬಿಡೋದು, ಚೆಕಿಂಗ್ನವ್ರು ಬರ್ತಾರಾಗಿತ್ತಾರ ಅಂತ ಹೇಳೋದು, ಚೆಕಿಂಗ್ ಬರೋ ಟೈಮ್ನಲ್ಲಿ ಇಳಿದ್ಬಿಟ್ಟು ಮುಂದಕ್ಕೆ ಹತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿದೀವಿ ಅವಾಗ. ಅಂದ್ರೆ ದುಡ್ಡಿತ್ತು ಅಂತಲ್ಲ, ಕೆಲವೊಂದು ದುಡ್ಡಿಲ್ದಿರೋ ಟೈಮಲ್ಲಿ ಈ ಥರದವೆಲ್ಲ ಮಾಡಿಸಿದೆ. ಓಕೆ, ನೀವು ಬೆಂಗಳೂರಿಗೆ, ಊರಿಂದ ಬೆಂಗಳೂರಿಗೆ ಬಂದ್ರಲ್ಲ ಕೆಲಸಕ್ಕೆ ಅಂತ, ಅವಾಗ ನೀವು ಯಾವ ಥರ ಅಂದರೆ ಫಸ್ಟ್ ನಿಮಗೆ ಬಂದಿಲ್ಲ ಕೆಲಸ ಏನು ಮಾಡಿದ್ರು? ಬೆಂಗಳೂರಿಗೆ ಬಂದ ಮೇಲೆ ಯಾವ ಥರ ಕೆಲಸ? ಇಲ್ಲಿಗೆ ನನ್ನ ಫ್ರೆಂಡ್ ಮಜಾ ಭಾರತ ಆಡಿಷನ್ ಅಂತಾನೆ ಫಸ್ಟ್ ಇಲ್ಲಿಗೆ ಬಂದು, ಅಲ್ಲಿಂದ ಇಲ್ಲಿ ಅದಕ್ಕಿಂತ ಮುಂಚೆ ಅದೇ ನಾನು ಹೇಳಿದ್ನಲ್ಲ ಸೀರಿಯಲ್ ಅಲ್ಲಿ ಪಾತ್ರ ಮಾಡೋಕೆ ಹಂಗೆ ಅಂತ. ಯಾವ ಸೀರಿಯಲ್ ಅಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ಸುಮ್ಮನೆ ಯಾವ್ದಾರ ಒಂದು ಸೀರಿಯಲ್ ಅಂತ ಅಂದಾಗ ಸುಮಾರು ಸಿನಿಮಾ ಆಫೀಸ್ಗಳು ಅದಕ್ಕೆಲ್ಲ ಪಾತ್ರ ಕೊಳ್ಳಿ ಅಂತ. ಈಗಾದ್ರೆ ವಾಟ್ಸಪ್ ನಲ್ಲಿ ಕಳಿಸ್ತೀವಿ, ಒಂದ್ ತರ ಕೂತಿದಾಗ ರಪ್ಪ ಅಂತ ಕಳಿಸ್ಬಿಡ್ತೀವಿ. ಅವಾಗೆಲ್ಲ ಹೇಗಿತ್ತು ಅಂದ್ರೆ, ಇಷ್ಟಾಗ್ಲ ಫೋಟೋ ತೆಗಿಸ್ಬೇಕಾಯ್ತು, ಫೋಟೋ ತೆಗಿಸ್ಬಿಟ್ಟು ಬೇರೆ ಬೇರೆ ತರ ಒಂದಿಷ್ಟು ಫೋಟೋನ ಹಾಕೊಳ್ಳೋದು, ಹಿಂದಿ ಎಲ್ಲ ಬರೆಯೋದು ಎಲ್ಲಾನು. ಇದೆಲ್ಲ ಆಫೀಸ್ ಎಲ್ಲ ಹುಡಿಕಂದಿ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋದು, ಹಿಂಗೆಲ್ಲ ಅಲ್ಲಿ ಅದು ತುಂಬಾ ಲೇಟ್ ಆಗ್ಬಿಟ್ರೆ ಎಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋದು. ಯಾರೋ ಫ್ರೆಂಡ್ಸು ಸಿಗ್ತೀನಿ ಅಂತ ಅಂದಿರ್ತಾನೆ, ತುಂಬಾ ಹೊತ್ತು ಕಾಯೋದು, ಅವ್ನು ಸಿಗದೆ ಹೋದಾಗ ಪುನಃ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ಹತ್ತಿ. ಅವಾಗ ಟ್ರೈನೇ, ಬಸ್ಸು ಗಿಸ್ಸು ಅನ್ನೋದೆಲ್ಲ ಸತ್ಯವಾಗ್ಲೂ ಜರ್ನಿ ಮಾಡಿಲ್ಲ. ಯಾಕಂದ್ರೆ ಅವಾಗ ಎಷ್ಟಿತ್ತು ಅಂದ್ರೆ ತುಂಬಾ ಕಡಿಮೆ ಇತ್ತು ಟ್ರೈನಲ್ಲಿ ಓಡಾಡೋದು, ಮೈಸೂರು ಟು ಬೆಂಗಳೂರು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಅವಾಗ ಹಿಂಗೆಲ್ಲ ಹೋಗೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದ. ಅವಾಗ ಅಲ್ಲ, ಏನ್ ಕೆಲಸ ಫಸ್ಟ್ ಇಲ್ಲಿ ಬಂದು ಏನ್ ಕೆಲಸ ಮಾಡಿ? ಇಲ್ಲ, ಇದಕ್ಕೋಸ್ಕರನೇ ಅಲೇಕೆ ಅವಾಗಿಂದನೂ ಆಸೆ, ಅವಾಗಿಂದನೂ ಇದ್ ಕೊಡಕ್ಕೆ ಅಂತಾನೆ ಬರ್ತಾ ಇತ್ತು. ಅದಾದ್ಮೇಲೆ ನಮ್ಮ ಸ್ನೇಹಿತ ರವಿ ಅನ್ನೋನು ಹಿಂಗೆ ಗಿಚ್ಚಿಗಿಲಿ ಅನ್ನೋ ಮಜಾ ಭಾರತ ಆಡಿಷನ್ ಕರೆದವ್ರು ಬಾ ಅಂತ ಅಂದಾಗ ಅವಾಗ ಬಂದು ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಕೊಟ್ಟಾದ್ಮೇಲೆ ಆಯ್ಕೆ ಆಯ್ತು. ಆಯ್ಕೆ ಆದ್ಮೇಲೆ ಹಂಗೇನೆ ಕಂಟಿನ್ಯೂ ಆಗಿ ಇಲ್ಲಿ ತನಕನೂ ಕಲರ್ಸ್ ಕನ್ನಡದಲ್ಲಿ ನಮ್ಮ ಬದುಕು ಒಂಥರ ಕಲರ್ಫುಲ್ ಆಗಿ ಮಾಡ್ತಾ ಅಷ್ಟೇ. ನಿಮ್ಮ ವೈಫ್ ಪರ್ಮಿಷನ್ ಇಲ್ದಲೆ ಅವ್ರ ವೈಫ್ ಫೋನ್ ಏನಾದರೂ ಯೂಸ್ ಮಾಡಿದ್ರ ಅಂದ್ರೆ ಪರ್ಮಿಷನ್ ಕೇಳೇ ಯೂಸ್ ಮಾಡ್ಬೇಕಾ, ಪರ್ಮಿಷನ್ ಇಲ್ದಲೆ ಮಾಡಿದ್ದೀರಾ? ಇಲ್ಲ, ನಾನು ಹಂಗೇನು ತಗೊಳ್ಳೋದು ನೋಡೋದು ಈ ಥರದ್ದು ಏನು ಮಾಡೋದೇ ಇಲ್ಲ. ಏನೋ ನನ್ನ ಮೊಬೈಲ್ ಏನೋ ಸ್ವಿಚ್ ಆಫ್ ಆಗಿದೆ ಹಾಗೆ ಹೀಗೆ ಅಂದಾಗ ಯೂಟ್ಯೂಬ್ನಲ್ಲಿ ಏನೋ ಈ ಥರದ್ದು ಓಪನ್ ಮಾಡು ಅಂತ ಹಿಂಗೆ ನೋಡ್ತೀನಿ ವಿನ, ಅದು ಬಿಟ್ಬಿಟ್ಟೆ ಆ ಥರ ಏನೋ ಮೊಬೈಲ್ ಇಸ್ಕೊಂಡು ನೋಡೋದು ಆ ಥರ ಈ ಥರ ಏನು ಮಾಡೋದೇ ಇಲ್ಲ. ಯಾವತ್ತಾದರೂ ನನ್ನ ಲೈಫಲ್ಲಿ ಇಂಥದ್ದು ಮಾಡಬಾರ್ದಾಗಿತ್ತಪ್ಪ ಈ ಕೆಲಸನ ಅಂತ ನಮಗೆ ಪಶ್ಚಾತ್ತಾಪ ಪಟ್ಟಿದೆ, ಗಿಲ್ಟ್ ಫೀಲ್ಡು ಅನ್ಸಿದ್ಯಾ? ಈ ಥರದ್ದು ಮಾಡಬಾರ್ದಾಗಿತ್ತು, ನಾನು ಈ ಕೆಲಸ ಮಾಡಬಾರ್ದಾಗಿತ್ತು. ನಾವು ಊರಲ್ಲಿ ಇದ್ದಾಗ
ನಮ್ಮ ತಂದೆ ಇದ್ರು ಅವಾಗ ಇಸ್ಪಿಟ್ ಆಡ್ತಾ ಇದ್ದೆ. ನೀವು ಇಸ್ಪಿಟ್ ಆಡ್ತಾ ಇದ್ದೆ. ಇಸ್ಪಿಟ್ ಎಲ್ಲ ಏನೋ ಒಂದು 2 ಗಂಟೆ ರಾತ್ರಿ ಮಧ್ಯರಾತ್ರಿ ಹಿಂಗೆ ಇಸ್ಬಿಟ್ಟು ಊಟ ಗೀಟನು ಏನು ಮಾಡದೆ ಇಸ್ಪಿಟ್ ಆಡ್ತಾ ಇದ್ದೆ. ನಮ್ಮ ತಂದೆ 2-3 ಸಲ ಬಾ ಬಾ ಅಂತ ಕರೆದಿದ್ದೆ. ನಾನು ಇಸ್ಪಿಟ್ ಇಲ್ಲ ಬರ್ತೀನಿ ನಡಿ ಅನ್ಕೊಂಡು ಇಸ್ಪಿಟ್ ಆಡ್ತಾ ಇದ್ದೆ. ಆವಾಗ ನಮ್ಮ ತಂದೆ ಅವಾಗಲೂ ರೇಗ್ದಂಗೆ ಮನೆಗೆ ಕರ್ಕೊಂಡು ಹೋದ್ರು. ಇನ್ನೊಂದ್ಸಲ ಇಸ್ಬಿಟ್ಟು ಆಡ್ಬೇಡ ಕಣಪ್ಪ, ಯಾಕಂದ್ರೆ ನಾನೇ ಆ ಥರದ್ದು ಆಡಿಲ್ಲ, ಬೇಡ ಈ ಥರದ್ದು ಅಂತ ಬೇಡ ಅಂತಂದ್ರು. ಅವಾಗ ಅಂದ್ಕೊಂಡೆ ನಮ್ಮ ತಂದೆ ಮನಸ್ಸನ್ನ ಎಷ್ಟು ವಯಸ್ಸನ್ನೆಲ್ಲ ಇನ್ಮೇಲೆ ಈ ಥರದ್ದು ತಪ್ಪು ಮಾಡಬಾರ್ದು ಅಂದ್ಕೊಂಡು ಆವತ್ತಿನಿಂದ ಇದುವರೆಗೂ ಇಸ್ಪಿಟ್ ಅನ್ನೋದು ಮುಟ್ಟಿಲ್ಲ. ಇಸ್ಪಿಟಲ್ಲಿ ಎಲ್ಲ ಥರದ ಆಟ ಗೊತ್ತಿತ್ತು ನನಗೆ. ಅವಾಗ ಅದರಿಂದ ಇಲ್ಲಿ ತನಕ ನಾನು ಇಸ್ಪಿಟ ನಮ್ಮ ತಂದೆ ಹೇಳಿದ್ರು ಅಂತ ನಾನು ಮುಟ್ಟನೇ ಇಲ್ಲ. ಓಕೆ, ಥ್ಯಾಂಕ್ ಯು. ಹಂಗೆ ಕೊನೆಯದಾಗಿ ಹೇಳ್ಬಿಡಿ ನಿಮ್ಮ ಫ್ಯಾನ್ಸ್ಗೆ, ಅಂದರೆ ಬಿಗ್ ಬಾಸ್ ಇಂದ ಆಚೆ ಬಂದಿರೋ ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೇನಾದರೂ ಒಂದು ಹೇಳ್ಬಿಡಿ ಬಿಗ್ ಬಾಸ್ ಮನೆಯಿಂದ. ಇಲ್ಲ, ಇಲ್ಲಿ ತನಕನೇ ನನ್ನ ತುಂಬ ಪ್ರೀತಿಯಿಂದ ನಿಮ್ಮ ಪ್ರೀತಿ, ಅಭಿಮಾನ, ಚಪ್ಪಾಳೆ, ಆಶೀರ್ವಾದ ಮಾಡಿದಿರಿ. ಮುಂದೇನೂ ನನ್ನ ಕೆಲಸ ಏನು ಅಂದರೆ ಆ್ಯಕ್ಟಿಂಗ್ ಮಾಡೋದು, ರಿಯಾಲಿಟಿ ಶೋನಲ್ಲಿ ಆಗೋದು, ಸಿನಿಮಾ ಆಗೋದು, ಸೀರಿಯಲ್ ಆಗೋದು. ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಏನೋ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಚಂದ್ರಣ್ಣ ಯಾವ ರೀತಿ ಕಷ್ಟದ ಹಾದಿಯಲ್ಲಿ ನಡ್ಕೊಂಬಂದು ಯಾವ ರೀತಿ ಕಷ್ಟಪಟ್ಟು ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ. ಅವರ ಒಂದು ಭವಿಷ್ಯ, ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಹಾಗೆಯೇ ಒಂದು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳು ಅವ್ರ ಕೈಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ಸ್ ಚಂದ್ರಣ್ಣ. ಕೊನೆಗೆ ನಮಗೆ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ, ನಮ್ಮ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ನನಗೂ ತುಂಬ ಖುಷಿ ಆಯಿತು ಮೇಡಮ್, ಯಾಕೆಂದರೆ ಇಷ್ಟೋ ತನಕ ಒಂದು ಒಳ್ಳೆ ವಿಚಾರದ ಬಗ್ಗೆ ಚರ್ಚೆ ಮಾಡೋದು. ಮುಂದೊಂದು ದಿನ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಚಂದ್ರಪ್ರಭುರೇ ನೀವು ಒಂದು ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ ಇಂಥ ಸಿನಿಮಾದಲ್ಲಿ ಅನ್ನೋ ಒಂದು ಅವಕಾಶ ಬಂದು ಆ ಸಿನಿಮಾದ ಬಗ್ಗೆ, ಆ ಪಾತ್ರದ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ನಮಗೆ ನಿಮಗೆ ಚಾನಲಲ್ಲಿ ಸಿಗಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್.